ಯಾವ್ದೈತಿ ನೀ ಯಾವ್ದಾರ ನೋಳೆ ನೀ ಬಿಡ್ಬೇಕಂದ್ರ ನೀ ಡೈಲಾಗ್ ಇಲ್ರಿ ನಾವ್ ಸುಮ್ಮ ಹೆಸರು ಮಾಡೋಕಂತ ಮಾಡತ್ತೀರ. ಹೆಸರು ಅಲ್ರಿ, ಹೆಸರು ಮಾಡ್ರ ಮುಂದೆ ದೊಡ್ಡ ಐತಲ್ರಿ ನಿಮ್ದು ಹೆಸರು ಅದಕ್ಕಿಲ್ರಿ. ಅಬಿಬುಲ್ಲಾಗರ್ ಅಂತ ಐತಲ್ ಏನಂತಾರ ಸಕ್ರಿಪೈ RCB ದಾಗ ಕ್ರಿಕೆಟ್ ಆಡ್ತಾರಲ್ಲ ಶಫಾಡ್ ಅಂತ ಇವ್ರಲ್ಲ. ಈ ಪಕ್ಷಿ ಹೆಸರು ಹೇಳಿದ್ರೆ 3 ದಿವಸ ಊಟ ಬಿಡ್ತೈತಿ ಅಂದ್ರೆ ಅದು ಕರೆ ಐತೆ ಸುಳ್ಳು ಐತೆ ಗೊತ್ತಿಲ್ಲ ನೋಡ್ರಿ. ಇವ್ರ ಮೂವರು ಇವ ಕ್ಯಾಮ್ರಾಮ್ಯಾನ್ ರೀ, ಅವ್ರಿಬ್ರು ಆಕ್ಟ್ರೆಸ್ ರೀ. ನೋಡ್ರಿ ಸನ್ಸೆಟ್ ಎಷ್ಟು ಚಂದ ಆಗಿರುತ್ತೆ. ತನ್ನ ಮಗಳು ನನಗಂತ ಹೇಳಿ ಚುಮ್ಮರಿ ಕುರ್ಕುರೆ ಅವು ಏನನ್ನ ಹಾಕ್ಯಾಡ್ರಿ. ಬೈ ಹಿಟ್ಟಿಂಗ್ ದ ಸಬ್ಸ್ಕ್ರೈಬ್ ಬಟನ್ ಯು ಕ್ಯಾನ್ ಮೇಕ್ ಮೈ ಹಾರ್ಟ್ ಮೋರ್ ಸ್ಮೈಲ್ ಅಂತ. ಲೆಮನ್ ರೈಸ್ ಏನಾದ್ರು ಒಂದು ಮಾಡಿದ್ದೀನಿ, ಮಾಡಿ ಜುಗಾಡ ಹಚ್ಚಿ ಕೊಡ್ತೀನಿ. ಅವ್ರೇನು ಬಂದು ನಿನ್ಗೆ ಅನ್ನ ಹಾಕ್ತಾರೇನ? ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಭಾಗ್ಯ ಸ್ವಾಗತ ಸುಸ್ವಾಗತ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಬ್ಲಾಗ್ ನಾನು ಮಧ್ಯಾಹ್ನದಲ್ಲೇ ಸ್ಟಾರ್ಟ್ ಮಾಡಕತ್ತೀನಿ ರೀ. ಯಾಕಂದ್ರೆ ಬೆಳಗ್ಗೆ ಒಂದು ಇನ್ಸಿಡೆಂಟ್ ನಡೆದಿತ್ತು, ಅದು ಹೇಳ್ಕೊಳಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ. ಇಲ್ಲಿ ಲೈಫ್ದಾಗ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದು ಕಾಮನ್ ಐತಿ. ಸೊ ಇವಾಗ ಡೈರೆಕ್ಟ್ ರೀಲ್ಸ್ ಮಾಡಕೊಂತೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ ಅಂತ ಅಲ್ಲಿ ಹಕೀಕತ್ ಏನೇನು ಇರ್ತೈತಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಇವತ್ತಿನ ಕೆಲಸ ಅಂತೂ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಇವಾಗ ರೀಲ್ಸ್ ಮಾಡೋಕಂತ ಜೂನಿಯರ್ ಕಾಲೇಜಿಗೆ ಬಂದಿವಿ. ಇಲ್ಲಿ ಒಂದು ಸಣ್ಣದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿ ಶಾರ್ಟ್ ಮಾಡೋದಿದ್ರಿ. ಆದ್ರೆ ಏನ್ ಮಾಡ್ತೀರಿ, ನಮ್ಮ ಹುಡುಗರು ಮನಸ್ಸಂಗಲ್ಲ. ಒನ್ ಟೈಮ್ ಬ್ಯಾಡ್ ಅಂತ ಮನಸ್ಸಿಗೆ ಬಂದ ಮುಗಿದು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಫುಲ್ ಕಂಟೆಂಟ್ 2 ದಿವ್ಸಕ್ಕಂತ ಬರ್ದಿದ್ರು, ಅದೊಂದು ಕಂಟೆಂಟ್ ಕ್ಯಾನ್ಸಲ್ ಮಾಡಿಬಿಟ್ವಿ. ಅದು ಯಾಕಂದ್ರೆ ಫಾರ್ಮಲ್ಸ್ ಮೇಲೆ ಅವ್ರು ಮಾಡ್ಬೇಕನ್ನೋ ಹುಚ್ಚಿಡಬಿಡೈತಿ. ಈಗ ಅವ್ರು ಸ್ವಲ್ಪ ಅಟೈರ್ ನಾರ್ಮಲ್ ಹಾಕೊಂಬಂದ್ಬಿಟ್ರೆ ಅದು ಕ್ಯಾನ್ಸಲ್ ಆಗೈತಿ. ಇವಾಗ ನಾನು ಒಂದು ಶೂಟ್ ಐತಿ, ಅದೊಂದು ಮುಗಿಸ್ತೀನಿ. ಅದನ್ನೊಂದು ಮುಗಿಸಿ ನಮ್ಮ ಹುಡುಗರು ಮತ್ತೆ ನಕ್ಲಿ ಹಚ್ಕೊಂಡ್ ಕುಂತಾರ, ಅವ್ರ ಜೊತೆ ಮುಗಿಸಿ ಜಲ್ದಿ ಮನೆಗೆ ಹೋಗೋಣ. ಅದ್ ಮುಂದೆ ಏನೇನು ಹಾಕೈತೆ ಹಕ್ಕಿಕತ್ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಯಾವ್ದೈತಿ ನೀ ಯಾವ್ದಾರ ನೋಳೆ ನೀ ಬಿಡ್ಬೇಕಂದ್ರ ನೀ ಡೈಲಾಗ್ ತೆಗಿಬೇಕು. ಮಾಡಲ್ಲ ಅಂತ ನೀ ಅವಂದು ಮಾಡ್ಬೇಡ, ಇಲ್ಲೇ ಎತ್ ಬಿಡಮ್ಮ ಇಲ್ಲ ಅನ್ನಂದ್ರ ನೀನು ಮಾಡ್ಬೇಡ. ಏನಿದು ಇನ್ಸ್ಟಾಗ್ರಾಮ್ದ ರೀಲ್ ಮಾಡೋದು? ಕೆಲ್ಸಕ್ಕೆ ಹೋಗ್ಬೇಕು. ನೀವು ಬ್ಯಾಡ ಅಂದಿಲ್ರಿ, ನಾ ಮೊದ್ಲು ಹೋಗಂತೀನ್ರಿ. ಕೆಲ್ಸಕ್ಕೆ ದುಡಿಯರಿ, ಊಟಕ್ಕೆ ಬಂದ ಬರ್ರಿ ಈ ಕಡೆ ಅಂತೀನ. ನಾವಂತೂ ಆಲ್ತು ಪಾಲ್ತು ಈಗ ಹಿಂಗ ಕ್ಯಾಮ್ರಾ ಅಡ್ಡಾಡಕತ್ತೀವಿ. ನೀವ್ರ ದುಡ್ರಿ ಹೋಗ್ಮಾರ ಚಂದ. ಇಲ್ರಿ ನಾವ್ ಸುಮ್ಮ ಹೆಸರು ಮಾಡೋಕಂತ ಮಾಡತ್ತೀರ. ಹೆಸರು ಅಲ್ರಿ, ಹೆಸರು ಮಾಡ್ರ ಮುಂದೆ ದೊಡ್ಡ ಐತಲ್ರಿ ನಿಮ್ದು ಹೆಸರು ಅದಕ್ಕಿಲ್ರಿ. ಅಬಿಬುಲ್ಲಾಗರ್ ಅಂತ ಐತಲ್ ನಿಂದು ತಾಯಿ ಗುಣ ಏನಂತಾರ ಸಕ್ರಿಪೈ 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 ಅದ್ ಮಾಡ್ಬಿಡ್ರಿ. ಸಕ್ರಿಫೈಸ್ ಆಗಲ್ಲ ನೋಡ್ರಿ. ಮತ್ತೆ ಏನಾಗಲ್ಲ ಸಕ್ರಿಫೈಸ್ ಸಬ್ಸ್ಕ್ರೈಬರ್ ಸಕ್ರಿಫೈಸ್ ಡೈಲಾಗ್ ಹೇಳ ನಗ್ತಾರಲ್ರಿ ಇವ್ರು. ಈಗ ಇಲ್ಲೊಂದು ತಕೊಂಡ್ ನೋಡ್ರಿ ಅಸಾಮಿಗ ಸಪೋರ್ಟ್ ನೋಡ್ತಾರೆ. ಯಾವ ಶಫಾಡ್? ಜರ್ಮನ್ ಸಪೋರ್ಟ್. RCB ದಾಗ ಕ್ರಿಕೆಟ್ ಆಡ್ತಾರಲ್ಲ ಶಫಾಡ್ ಅಂತ ಇವ್ರಲ್ಲ. ನಿಮ್ ತಮ್ಮನ ಇದೊಂದು ಕಂಟೆಂಟ್ ಮಾಡಕತ್ತೀರಿ, ಇದನ್ನ ಬರ್ತೀರಿ ಬ್ಲಾಗ್ದಾಗ ಹಾಕ್ತಿರ್ತೀನಿ ಅಂತ ನೋಡ್ತೀರಿ. ಇವರು ವಿಡಿಯೋ ಅಲ್ಲಿ ಹೊರ ರೀಚ್ ಆಗ್ತಾ ಇಲ್ಲ ಗೊತ್ತಿಲ್ಲ, ನಾನು ಬ್ಲಾಗ್ದಾಗ ಹಾಕಿ ಬಾ ಪಜ್ಜ ಮಾಡ್ಬಾ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ RCB ಪ್ಲೇಯರ್ ಸಪೋರ್ಟ್ ಇದ್ದಂಗ ನೀವು. ಮೊನ್ನೆ ನಾನು ನೋಡೀನ್ರಿ, ಚೆನ್ನೈದವ್ರಿಗೆ ನಾಯ ಹೊಡೆದಂಗ್ ಹೊಡೆದಿರಿ. ನಾನಲ್ಲೋ ಮಾರೇ, ಅವನ ಬೇರೆ ನಾನಾ ಬೇರೆ ಇದೀನಿ. ನಾನ್ ನೋಡಿ ನೋಡ್ರಿ, ನೀವಾದ ಗೊತ್ತಾಯ್ತಾಡ್ರಿ. ನೀವಾದ ನಾನಾ ನೋಡಿ ಏನ್ ಮಾಡ್ತಿ ಏನೀಗ? ನೀ ಯಾಕೆ ಸಿಟ್ಟಿಗೆ ಎದ್ದತ್ತೀವಪ್ಪಿ? ನಾ ಹಂಗ ಸುಮ್ಮನೆ ನಕಲಿ ಮಾಡಿದ್ದೆ. ಅವ್ರೆಲ್ಲಿ ನೀ ಎಲ್ಲಿ? ಈಗ ನಮ್ದು ರೀಲ್ಸ್ ಮಾಡೋದ್ರ ಮುಗಿತ. ನಮ್ಮ ಪಜ್ಜು ಒಂದು 2 ಲೀಟರ್ ಸ್ಪ್ರೈಟ್ ತೊಗೊಂಡಿದ್ದ, ಅದನ್ನು ಖಾಲಿ ಮಾಡಿದ್ವಿ 3 ಸೇರಿ. ಇವಾಗ ಮನೆಗೆ ಹೋಗ್ಬೇಕಂದ್ರೆ ಇನ್ನೊಂದು ಚೂರು ಎಡಿಟ್ ಏನೋ ಕಲಿಯೋಣ. ಯಾಕಂದ್ರೆ ನಂಗೆ ಎಡಿಟ್ ಮಾಡೋಕೆ ಬರೋಂಗಿಲ್ಲ. ಆ ದಿವಸ ಒಂದಕ್ಕೂ ಇನ್ನೊಬ್ಬರಿಗೆ ಕೇಳೋಕೆ ಅವ್ರಿಗೂ ಸರಿ ಅನ್ಸಂಗಿಲ್ಲ, ನಮಗೂ ಸರಿ ಅನ್ಸಂಗಿಲ್ಲ. ಆದಷ್ಟು ಜಲ್ದಿ ನಾನು ಎಡಿಟ್ ಮಾಡೋದೊಂದು ಕಲಿತೀನಿ. ಮನೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹುಡ್ರು ಇಲ್ಲೇ ಕ್ರಿಕೆಟ್ ಆಡಕತ್ತಾರ, ಅದು ಊದ್ ಹಿಡಿತೀರಿ ನಮಗೂ. ಇಲ್ಲೇ ನಮ್ಮ ಪಜ್ಜು ಬಾಯ ನಂದ ಒಂದು ಇಮಿಟೇಟ್ ಮಾಡ್ಯಾನ. ನಂದು ಇಲ್ಲೇ ಬಾಜುನ ನಂದು ಹಾಕಿರ್ತೀನಿ ಫಸ್ಟ್ ರೀಲ್. ಅದಾದ್ಮೇಲೆ ನಮ್ಮ ಪಜ್ಜು ಬಾಯನ ಒಂದು ರೀಲ್ ಹಾಕ್ತೀನಿ, ಮೆಕ್ಯಾನಿಕ್ ಪಜ್ಜು ಅವ್ರದ್ದು. ದೋಸ್ತ ನೀವು ಮಾಡೋ ಕೆಲಸದ ಮ್ಯಾಗ ನಿಂಗೆ ನಿಯತ್ತಿರ್ಲು, ಅವ ಹಂಗಂತಾನ ಇವ ಹಿಂಗಂತ ಯಾಕೆ ತಲೆ ಕೆಡಿಸುತ್ತೆ? ನಮ್ಮಿಂದ ಮಾತಾಡೋ 4 ಮಂದಿ ಬಂದು ನಮಗೇನ ಅನ್ನ ಹಾಕಂಗಿಲ್ಲ. ದೋಸ್ತ ನೀ ಮಾಡೋ ಕೆಲ್ಸದ ಮ್ಯಾಗ ನಿಂಗೆ ಏತಿಲ್ರು. ಅವ್ರು ಹಂಗಂತಾರ ಇವ್ರು ಹಿಂಗಂತಾರ ಅಂತಂದು ಯಾಕೆ ತಲೆ ಕಡ್ಸ್ಕೊಂತಿ? ಅವ್ರೇನು ಬಂದು ನಿನ್ಗೆ ಅನ್ನ ಹಾಕ್ತಾರೇನ? ನೋಡ್ರಿ ಸಪೋರ್ಟ್ ಮಾಡ್ರಂದ್ರೆ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ನಾ ಹಾಕಿನ 15ರಿಂದ 20 ಸೆಕೆಂಡ್ ಆಗೈತಿ. ಇಷ್ಟ್ರಾಗ ಪಟ ಅಂತ ಇಬ್ಬರು ತಗೊಂಡು ಕುಂದ್ಬಿಟ್ರೆ ನೋಡೋಕೆ ಅದು ಖುಷಿ ಆಕೈತೆ. ಆ್ಯಂಡ್ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರಂತರೂ
ಮತ್ತು ದೊಡ್ಡ ದೊಡ್ಡ ಹವಾ ಆಗ್ಬಿಡ್ತದೆ ನಂದ ಫುಲ್. ಯಾಕಂದ್ರೆ ಇಲ್ಲೇ ರೀಲ್ಸ್ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ವಿ. ಇಲ್ಲೇ ದೇವ್ರಕ್ಕೆ ಅಂತ ನಮ್ಮ ಕಡೆ ಕರೀತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಐ ಥಿಂಕ್ ನನಗೆ ಯಾರೋ ಒಬ್ರು ಹೇಳಿದ ಮಾತು, ಈ ಪಕ್ಷಿ ಹೆಸರು ಹೇಳಿದ್ರೆ 3 ದಿವಸ ಊಟ ಬಿಡ್ತೈತಿ ಅಂದ್ರೆ ಅದು ಕರೆ ಐತೆ ಸುಳ್ಳು ಐತೆ ಗೊತ್ತಿಲ್ಲ. ನೋಡ್ದಾಗ ಒಮ್ಮೆ ಹಿಂಗೆ ಮಾಡ್ತೀನಿ, ಸುಳ್ಳು ಕೇಳ್ರಿ. ಮನಸ್ಸಿನಾಗ ಏನಾದ್ರು ಒಂದು ಪಟ್ನ ತಲೆಗೆ ಏನು ಬರ್ತೈತೆ ಅದನ್ನ ಬೆಳ್ಕೊತಿರ್ತೀವಿ. ಇವಾಗ ಮನೆಗೆ ಹೋಗೋಣ್ರಿ, ಮನೆಗೆ ಹೋದ್ಮ್ಯಾಗ ಒಂದು ಸ್ವಲ್ಪ ಅಕ್ಕಿ ಕತ್ತಿರ್ತಾವೆ, ಅದಿದೆ ಅಂತ ಮಾಡೋಣ ಬರ್ರಿ ಅಂತ ನೋಡ್ರಿ. ನಾವು ಬಂದ್ವಿ ಅಂತ ಹಿಂಗೆ ಹೊಂಟು ಬಿಡ್ತಾರೆ. ಅದ್ರೊಳಗೆ ನಾ ರೀಲ್ಸ್ ತೋರಿಸಿನಲ್ಲ ಹಿಂಗೆ ಹುಚ್ಚುಚ್ಚರಂಗೆ ಮಾಡ್ಕೊತಿರ್ತಾರೆ. ಇಲ್ಲಿ ಹೋದಾರ ನೋಡ್ರಿ ಇವ್ರ ಮೂವರು. ಇವ ಕ್ಯಾಮ್ರಾಮ್ಯಾನ್ ರೀ, ಅವ್ರಿಬ್ರು ಆ್ಯಕ್ಟ್ರೆಸ್ ರೀ. ಇಲ್ಲಿ ಇವ್ರದ್ದು ರೀಲ್ಸ್ ಮಾಡೋಂತ ಮುಗೀತು. ಇವಾಗ ಅವರು ಇಲ್ಲೇ ಬರ್ಜರ್ ಕುಂತ ಎಡಿಟ್ ಮಾಡಾಕತ್ತಾರ ರೀ. ನಾವು ಅಷ್ಟಿದ್ದಾಗ ಫೋನ್ ಕೇಳಿ ಕಾಲನ ಕೈಯ ತೊಗೊತಿದ್ರು. ಮತ್ತು ಏನು ಮಾಡೋಕ್ಕಾಗಂಗಿಲ್ಲ, ಈಗಿಂದ ವಾತಾವರಣ ನಂಗೆ ಐತಿ. ಫೋನ್ ಅವರಿಗೂ ಬೇಕಾ ಆ್ಯಂಡ್ ಇಲ್ಲ ನೋಡ್ರಿ ಸನ್ಸೆಟ್ ಎಷ್ಟು ಚಂದ ಆಗೈತಿ. ನಮ್ಮ ಮನೆ ಕಡೆ ಹೆವಿ ಸನ್ಸೆಟ್ ಎಲ್ಲ ನೋಡ್ಕೊಳ್ತಾ ಹಿಂಗೈತಿ. ವೈಬ್ ಎಂಜಾಯ್ ಮಾಡ್ತಿರ್ತೀವಿ. ಇವ್ರ ಜೊತೆ ಒಂದು ಕಂಟೆಂಟ್ ಮಾಡ್ಬೇಕಂತ ಯೋಚನೆ ಮಾಡಕತ್ತಿದ್ದೆ. ಅವ್ರು ನೋಡಿದ್ರೆ ಇನ್ನೂ ಎಡಿಟಿಂಗ್ದಾಗದಾರ. ಒಂದೊಂದು ದಿವ್ಸಕ್ಕೆ ನಾವು ಒಂದು ರೀಲ್ಸ್ ಹಾಕಕ್ಕೆ ಅಳ್ತಿರ್ತೀವಿ, ಅವ್ರು 4-5 ರೀಲ್ಸ್ ಹಾಕ್ತಾರೆ. ಅಸಿಸ್ಟ್ ಆದ್ರೆ ಅವ್ರು ಎಷ್ಟು ಚಂದ ಲಿಪ್ ಸಿಂಕ್ ಮಾಡ್ತಾರೆ. ನಾವು ಒಮ್ಮೆ ಹೇಳಿದ ಡೈಲಾಗ್ ವಾಪಸ್ ಹೇಳಕ್ಕೆ ಒಂದು 100 ಟೇಕ್ ತೋರ್ತಿರ್ತೀವಿ. ಅವ್ರನ್ನ ಪಟ ಅಂತ ಲಿಪ್ ಸಿಂಕ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಹೋಗ್ಬಿಡ್ತಾರೆ ತಮ್ಮ ಕೆಲಸಕ್ಕೆ. ಹೆಂಗೆ ಇರ್ಬೇಕು ಬಿಟ್ರಿ, ಅದ ಮಜಾ ಆಯ್ತು ರೀ. ತೊಗೊಬಾಯವ ನಿಮ್ಮ ಫೋನ್ ತೊಗೊಬರ್ರಿ. ಹೆಂಗೆ ಬರ್ತಾರೆ ನೋಡ್ರಿ ಫೋನ್ ನನ್ನ ಹೆಂಗೆ ಬರ್ತಾರೆ ನೋಡ್ರಿ. ಈಗ ಇದು ಈಕೆಂತ ಓಡೇ ಬರ್ತಾರೆ, ಆಕೆಂತ ಓಡೇ ಬರ್ತಾರೆ. ಒಂದು ಸ್ವಲ್ಪ ಏನಾರ ನಾಷ್ಟ ಗಿಷ್ಟ ಮಾಡಿ ಕೊಡೋದು ಮಾಡೋಂಗಿಲ್ಲ, ಇಂಥ ಮಾಡೋದು ಭಾಳ ಮಾಡ್ತಾರೆ ಇವರು. ನಾನು ಹೊರಗಿಂದ ಬಂದಿದ್ದಕ್ಕೆ ನಮ್ಮ ಅಕ್ಕನ ಮಗಳು ನನಗಂತೇಳಿ ಚುಮ್ಮರಿ ಕುರ್ಕುರೆ ಅವು ಏನೇನು ಹಾಕ್ಯಾಡ್ರಿ. ಟೇಸ್ಟ್ ಮಾತ್ರ ಈಗ ಟ್ರೈ ಮಾಡಬೇಕು, ಟೇಸ್ಟ್ ಮಾಡ್ತೀನಿ. ಈಗ ಅವ್ರು ನಮಗೆ ಮಾಡಿಕೊಟ್ರೆ ಅಂದಮೇಲೆ ನಾವು ಯಾಕೆ ಹಂಗೆ ಇರಬೇಕು. ಸೊ ನಾವು ಅವರಿಗೆ ಅಂತ ಒಂದು ಏನಾರು ರೈಸ್ ಐಟಮ್ದಾಗ ಏನೋ ವೆರೈಟಿ ಮಾಡೋಣ ಅಂತ ಈವ್ನಿಂಗ್ ಈಗ ಡಿನ್ನರ್ಗೆ. ಅದನ್ನ ಹುಡುಗಿಯಾಗಿ ಆಕಿನ ನನ್ನ ಸಂಬಂಧ ಎಫರ್ಟ್ಸ್ ಮ್ಯಾಟ್ರ್ ಆಕೈತೆ ರೀ. ಸ್ಪೆಷಲಿ ಇಷ್ಟಾದರೂ ಮಾಡ್ಯಾಳಲ್ಲ, ಅದು ಖುಷಿ ಆಕೈತಿ. ಅದು ಸ್ವಲ್ಪ ಉಳ್ದವ್ರಿ ಅವ್ರು ತಿಂದಾರ. ನಂದೊಂದು ಕಾಲ್ ಇತ್ತು, ಇಂಪಾರ್ಟೆಂಟ್ ಕಾಲ್. ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಅದ್ರೊಳಗೆ ಅವ್ರು ತಿಂದುಬಿಟ್ರೆ. ಸೊ ನನಗೆ ಇವಾಗ ಕೊಟ್ರೆ ಇವಾಗ ಇದನ್ನು ತಿಂದು ಅವರಿಗಾಗಿ ಏನೋ ಒಂದು ಸ್ಪೆಷಲ್ ಐಟಮ್ ಮಾಡಿಕೊಡೋಣ. ಮನ್ಯಾಗ ಪನ್ನೀರ್ ಇದ್ದಂಗೆ ಐತಿ, ಇಲ್ಲ ಚಿತ್ರಾನ್ನ, ಒಟ್ಟು ಲೆಮನ್ ರೈಸ್ ಏನಾದ್ರು ಒಂದು ಮಾಡ್ತೀನಿ, ಮಾಡಿ ಜುಗಾಡ್ ಹಚ್ಚಿ ಕೊಡ್ತೀನಿ. ಯಾಕಂದ್ರೆ ಅವ್ರು ಹೇಳಿ ಕೇಳಿ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಾರ. ಅತಿಥಿ ದೇವೋಭವ ಅಂತ ಟ್ರೀಟ್ ಮಾಡ್ಬೇಕು. ನೋಡೋಣ ತಡ್ರಿ ಅದು ಏನು ಮಾಡ್ತೀನಿ ಅಂತ. ನನಗೆ ಇನ್ನೂ ಪರ್ಟಿಕ್ಯುಲರ್ ಪ್ಲ್ಯಾನ್ ಇಲ್ಲ. ಕಿಚನ್ದಾಗ ನಾನು ಹೋದ್ಮೇಲೆ ಗೊತ್ತಾಕೈತಿ. ಇವಾಗ ಮಮ್ಮಿ ಅಂತೂ ಆನಿಯನ್ ಎಲ್ಲ ಚಾಪ್ ಮಾಡಕತ್ತಾರ. ಅವ್ರು ಚಾಪ್ ಮಾಡಿ ನಾವು ಆಮೇಲೆ ಹೋಗಿ ಏನೋ ಒಂದು ಕುಕ್ ಮಾಡಿ ತಿನ್ನೋಣ ಅಂತ. ಎಲ್ಲರೂ ನೀಟಾಗಿ 4 ಮಂದಿ ಕುಂತು ತಿನ್ನೋಣ ಅಂತ ತೋರಿಸ್ತೀನಿ. ನೋಡ್ತಾ ಇರಿ, ಕಾಯ್ತಾ ಇರಿ. ಚುರುಮುರಿ ಅಂತೂ ನಮ್ಮ ಅಕ್ಕನ ಮಕ್ಕಳು ನನಗೆ ಮಾಡಿಕೊಟ್ಟಿದ್ರು. ಅದರ ಸಲುವಾಗಿ ಸ್ನ್ಯಾಕ್ಸ್ ಅಂತೂ ತಿನ್ನೋದು ಮುಗ್ದೈತಿ. ಇವಾಗ ನಾನು ಅವರಿಗಂತ ಒಗ್ಗರಣೆನ ಮಾಡಕತ್ತೀನಿ. ಯಾಕಂದ್ರೆ ಅದ್ರೊಳಗೆ ಇಬ್ಬರು ಸೊಸ್ತಾರ ನಡ್ಬೇಕು. ಒಬ್ಬರಿಗೆ ಒಗ್ಗರಣೆ ಅಂದ್ರೆ ಇಷ್ಟ ಅಂದ್ರೆ ಅದಕ್ಕೆ ಮಾಡಕತ್ತೀನಿ. ಇವಾಗ ಮಾಡೋಣ, ಮಾಡಿದ್ಮೇಲೆ ಸಿಗ್ತೀನಿ. ಆ್ಯಂಡ್ ಇವಾಗ ಮಾಡಿದ್ಮೇಲೆ ಡೈರೆಕ್ಟ್ ಊಟ ಮಾಡೋಟಂದ್ರೆ ಸಿಗ್ತೀನಿ. ಅದಾದ್ಮೇಲೆ ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ಇವತ್ತಿಂದ ಸಾಕಿಷ್ಟ. ಇನ್ನು ಮುಂದೆ ಇದರ ಥರದನ್ನ ಡೈಲಿ ದೊಡ್ಡ ವೀಡಿಯೋ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವ್ದು ನಿಮ್ಮದೇ. ಫೈನಲಿ ನನ್ನ ಒಗ್ಗರಣೆ ಅಂತೂ ರೆಡಿ ಆಗೈತಿ. ಬ್ಯಾಟಿಂಗ್ ಮಾಡೋಕ್ಕಂತೂ ಇವ್ರು 3 ರೆಡಿ ಆಗ್ಯಾರ. ಅದು ಹೆಂಗೈತೆ ಅಂದ್ರೆ ಹಿಂಗೈತಿ. ಅದ್ರೊಳಗೆ ಏನೇನೋ ಕಾಂತ ಅಂತ ತಿಳ್ಕೊಬೇಡ್ರಿಪ್ಪ. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಬೆಳ್ಳುಳ್ಳಿ ಡೈರೆಕ್ಟ್ ಹಾಕಿರ್ತೀನಿ, ಇಲ್ಲ ಉಳ್ಳಾಗಡ್ಡಿ ಡೈರೆಕ್ಟ್ ಹಾಕಿರ್ತೀನಿ. ಎರಡು ಸೇರಿ ಹಾಕಿನಿ ಇವತ್ತು. ನೋಡೋಣ ಟೇಸ್ಟ್ ಹೆಂಗೆ ಹಾಕಿರಂತ. ತರ್ರಿ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಿದ ಮಧ್ಯಾಹ್ನದಾಗ ಏನೂ ತಿಂದಿಲ್ಲ. ಹೊಟ್ಟೆ ಭಯಂಕರ ಸೈಡ್ ಇರುತ್ತೆ. ಊಟ ಮಾಡಿದ್ಮೇಲೆ ಸಿಗ್ತೀನಿ ಅಂತ ಕಾಯ್ತಾ ಇರಿ. ಜಸ್ಟ್ ಎಲ್ಲರದು ಊಟ ಅಂದ್ರೂ ಕಂಪ್ಲೀಟ್ ಆಗೈತೆ. ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ. ಆ್ಯಂಡ್ ಅದಕ್ಕಿಂತ ಫಸ್ಟ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ ಅಲ್ಲದೆ ಬೈ ಹಿಟ್ಟಿಂಗ್ ದ ಸಬ್ಸ್ಕ್ರೈಬ್ ಬಟನ್ ಯು ಕ್ಯಾನ್ ಮೇಕ್ ಮೈ ಹಾರ್ಟ್ ಮೋರ್ ಸ್ಮೈಲ್ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬೈ ಬೈ. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.